ಒಂದೂರಲ್ಲಿ ಒಬ್ಬ ಸಂತನಿದ್ದ. ಎಲ್ಲರೂ ಅವನಲ್ಲಿಗೆ ಬಂದು ಜೀವನದ ಸಲಹೆಗಳನ್ನು ಕೇಳ್ತಾ ಇದ್ರು. ಹೀಗಿರುವಾಗ ಒಬ್ಬ ಪಾಲಕ ಸಂತನಲ್ಲಿಗೆ ಬಂದು, ನನ್ನ ಜೀವನವೇ ನನಗೆ ಸಾಕಾಗಿದೆ, ನಾನೇನು ಮಾಡಲಿ ಅಂತ ಕೇಳ್ತಾನೆ. ಆಗ ಸಂತ ಅವನನ್ನು ಸೂರ್ಯ ಉದಯಿಸುವಂತಹ ಸಮಯದಂದು ಎತ್ತರದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಆ ಎತ್ತರದ ಬೆಟ್ಟದಿಂದ ಸೂರ್ಯನನ್ನು ತೋರಿಸಿ ಹೇಳ್ತಾರೆ, ನೋಡು, ಆ ಸೂರ್ಯ ಹೇಗೆ ತನ್ನ ಕೆಲಸವನ್ನು ಮಾಡುತ್ತಿದ್ದಾನೆ. ಅವನೇನಾದರೂ ತನ್ನ ಕಾರ್ಯ ನಿಲ್ಲಿಸಿದರೆ ಏನಾಗಬಹುದು? ಹಾಗೆಯೇ ಆ ಪುಟ್ಟ ಬಾಲಕನಿಗೆ ಒಂದು ಚಿಕ್ಕ ಗಿಡವನ್ನು ತೋರಿಸಿ ಹೇಳ್ತಾರೆ, ಈ ಗಿಡವನ್ನು ನೋಡು, ಎಷ್ಟೇ ದೊಡ್ಡ ಬಿರುಗಾಳಿ ಬಂದರೂ ತಾನು ಸೋಲೊಪ್ಪುವ ಮಾತೇ ಇಲ್ಲ. ಆದ್ದರಿಂದಲೇ ಅದೊಂದು ದಿನ ದೊಡ್ಡ ಮರವಾಗಿ ಬೆಳೆಯುತ್ತದೆ ಎಂದು. ಸಂತನ ಮಾತನ್ನು ಕೇಳಿ ಬಾಲಕ, ನಾನು ನನ್ನ ಜೀವನದಲ್ಲಿ ಇನ್ನು ಸೋಲೊಪ್ಪುವ ಮಾತೇ ಇಲ್ಲ, ಹೀಗೆ ಹೇಳುತ್ತಾ ಜೋರಾಗಿ ನಗುತ್ತಾನೆ.